ನಿಮಗೆ ಹೊಂದಾಣಿಕೆಯಾಗುವ ಸಂಗಾತಿ ಯಾವ ರಾಶಿಯವರಾಗಿದ್ದರೆ ಉತ್ತಮ ಗೊತ್ತಾ? ಇಲ್ಲಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಜ್ಯೋತಿಷದ ಪ್ರಕಾರ ರಾಶಿಗಳ ಗುಣ ಸ್ವಭಾವ ವಿಭಿನ್ನವಾಗಿರುವುದರಿಂದ ಒಂದೊಂದು ರಾಶಿ ಕೆಲವೊಂದು ರಾಶಿಗಳಿಗೆ ಹೊಂದಾಣಿಕೆಯಾಗುವುದಿಲ್ಲ. ಕೆಲವು ರಾಶಿಗಳು ಹೊಂದಾಣಿಕೆಯ ಜೋಡಿಯಾಗುತ್ತವೆ. ಅಂದರೆ 12 ರಾಶಿಗಳಿಗೂ ಹೊಂದಾಣಿಕೆಯಾಗ್ತಕ್ಕಂತಹ ರಾಶಿಗಳು ಯಾವ್ಯಾವು ಮಾಹಿತಿ ನೋಡೋಣವಾ? ಪ್ರೀತಿ ಒಂದು ಅದ್ಭುತವಾದಂತಹ ಭಾವನೆ. ಅದಕ್ಕಿಂತ ಮಿಗಿಲಾದಂತಹ ಭಾವನೆ ಇನ್ನೊಂದಿಲ್ಲ ಮತ್ತು ಎಂದಿಗೂ ಸಿಗುವುದಿಲ್ಲ. ಯಾರನ್ನಾದರೂ ಪ್ರೀತಿಸುವ ಹಾಗೂ ಅವರಿಂದ ಪ್ರೀತಿಯನ್ನು ಪಡೆಯುವಂತಹ ಭಾವನೆ ಪದಗಳು ಮತ್ತು ಭಾಷೆಗೆ ಮೀರಿದ ಸಂಗತಿಯಾಗಿವೆ. ಅದು ವಾತ್ಸಲ್ಯ ಆಗಿರಬಹುದು ಮತ್ತು ಆಕರ್ಷಣೆಗಿಂತ ಅತಿ ಹೆಚ್ಚಿನದಾಗಿರುತ್ತದೆ. 2 ಹೊಂದಾಣಿಕೆಯ ರಾಶಿಚಕ್ರ ಚಿಹ್ನೆಗಳು ಅತ್ಯುತ್ತಮ ಜೋಡಿಯಾದರೆ ಕೆಲವು ಚಿಹ್ನೆಗಳು ಸಹಜ ಸ್ವಭಾವದಿಂದ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಇತರರನ್ನು ಆಕರ್ಷಿಸುತ್ತವೆ. ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಅಗ್ನಿ ಚಿಹ್ನೆಗಳು ಮೇಷ, ಸಿಂಹ ಹಾಗೂ ಧನು ರಾಶಿ, ಮಿಥುನ, ತುಲಾ ಹಾಗೂ ಕುಂಭ ರಾಶಿಯವರೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತವೆ. ಏಕೆಂದರೆ ಇವು ಗಾಳಿಯ ಚಿಹ್ನೆಗಳು, ನೈಸರ್ಗಿಕವಾಗಿ ಬೆಂಕಿಯನ್ನು ಸುಡಲು ಬೆಂಬಲಿಸುತ್ತವೆ. ಆದರೆ ವೃಷಭ, ಕನ್ಯಾ ಹಾಗೂ ಮಕರ ರಾಶಿಯವರಿಗೆ ಭೂಮಿಯ ಚಿಹ್ನೆಗಳು ವೃಶ್ಚಿಕ, ಕಟಕ ಹಾಗೂ ಮೀನ ರಾಶಿಯವರಿಗೆ ಸೂಕ್ತವಾಗಿರುತ್ತವೆ. ಮಿಥುನ, ತುಲಾ ಹಾಗೂ ಕುಂಭದಂತಹ ವಾಯು ಚಿಹ್ನೆಗಳು ಮೇಷ, ಸಿಂಹ ಹಾಗೂ ಧನು ರಾಶಿಯವರಂತಹ ಅಗ್ನಿ ಚಿಹ್ನೆಗಳೊಂದಿಗೆ ಚೆನ್ನಾಗಿ ಹೊಂದಾಣಿಕೆಯಾಗುತ್ತವೆ. ಅದೇ ರೀತಿ ವೃಷಭ, ಮಕರ ಹಾಗೂ ಕನ್ಯಾ ಮುಂತಾದ ಭೂಮಿ ಚಿಹ್ನೆಗಳೊಂದಿಗೆ ಕಟಕ, ವೃಶ್ಚಿಕ ಹಾಗೂ ಮೀನ ರಾಶಿಗಳಂತಹ ನೀರಿನ ಚಿಹ್ನೆಗಳು ಚೆನ್ನಾಗಿ ಹೊಂದಾಣಿಕೆಯಾಗ್ತವೆ. ಮೊದಲನೇದಾಗಿ ಅತ್ಯುತ್ತಮ ಜೋಡಿ ಯಾವಾಗ್ತವೆ, ಯಾವ ರಾಶಿಗೆ ಯಾವ ರಾಶಿ ಮದುವೆ ಮಾಡಿದರೆ ಅವರ ಜೋಡಿ ತುಂಬ ಉತ್ತಮವಾಗಿರ್ತದೆ ಅಂತ ನೋಡೋಣವಾ? ಮೇಷರಾಶಿಯವರಿಗೆ ನಂಬಿಕೆ ಅಂತಕ್ಕಂಥದ್ದು ಜೀವನದಲ್ಲಿ ತುಂಬ ಮುಖ್ಯವಾಗಿದೆ. ಇದು ಅವರನ್ನು ಜೀವನದಲ್ಲಿ ಪ್ರೇರೇಪಿಸುತ್ತದೆ. ಇದನ್ನು ಕುಂಭರಾಶಿಯವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೆ. ಅದಲ್ಲದೆ ಅವರ ಸೃಜನಶೀಲತೆ ಹಾಗೂ ನಾವೀನ್ಯತೆಯನ್ನು ವೃಶ್ಚಿಕ ರಾಶಿಯವರು ಕೂಡ ಇಷ್ಟಪಡ್ತಾರೆ. ತುಲಾ ರಾಶಿಯು ಮೇಷರಾಶಿಯವರಿಗೆ ಅತ್ಯುತ್ತಮ ಹೊಂದಾಣಿಕೆಯಾಗಿದೆ. ಏಕೆಂದರೆ ತುಲಾ ರಾಶಿ ಬೆಂಕಿ ಚಿಹ್ನೆ. ಆದುದರಿಂದ ಅವರು ಪರಸ್ಪರ ಗುಣಲಕ್ಷಣಗಳಿಂದ ಸಮತೋಲನ ಸಾಧಿಸುತ್ತಾರೆ. ಈ ಚಿಹ್ನೆಗಳು ಪರಸ್ಪರ ಹೊಂದಿಕೊಳ್ಳುವಂತಹ ಹಾಗೂ ಸಂಭಾಷಣೆ ಹಾಗೂ ಇವರ ಪ್ರಣಯವು ಇತರರನ್ನು ಅಸೂಯೆಗೊಳಪಡಿಸುವಷ್ಟು ಚೆನ್ನಾಗಿರ್ತದೆ. ಮೇಷರಾಶಿಯವರ ಪರಿಶ್ರಮ ಸಿಂಹ ಹಾಗೂ ಧನು ರಾಶಿಯವರಿಗೂ ಉತ್ತಮ ಹೊಂದಾಣಿಕೆಯಾಗಿದೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ವೃಷಭ ರಾಶಿ ನೋಡೋಣವಾ? ವೃಷಭ ರಾಶಿಯ ಜನರು ಸಾಮಾನ್ಯವಾಗಿ ಸ್ವಲ್ಪ ತುಂಬ ಹಠಮಾರಿ ವ್ಯಕ್ತಿಗಳು ಅಂತ ಹೇಳ್ತೀವಿ. ಅವರ ಗುಣವು ಅವರನ್ನು ಕನ್ಯಾ ರಾಶಿ ಹಾಗೂ ಮೀನ ರಾಶಿಯವರಿಗೆ ಹತ್ತಿರವಾಗಿರಿಸುತ್ತದೆ. ವೃಶ್ಚಿಕ ರಾಶಿಯವರು ಕೂಡ ತುಂಬ ನಿಷ್ಠಾವಂತ ಜನರು. ಅವರು ವೃಷಭ ರಾಶಿಯವರೊಡನೆ ಬಹಳ ನಿಕಟವಾದಂತಹ ಸಂಬಂಧ ಹೊಂದಿರುತ್ತಾರೆ. ಪರಸ್ಪರರ ಬೋಧನೆಗಳು ತುಂಬ ಗಮನಾರ್ಹವಾಗಿರುತ್ತವೆ. ಇದು ಕೂಡ ಅನುಸರಿಸಬೇಕಾಗಿರ್ತಕ್ಕಂತಹ ಒಂದು ವಿಷಯ ಅಂತ ಇಲ್ಲಿ ನಾವು ಗಮನಿಸಬಹುದು. ಇನ್ನು ವೀಕ್ಷಕರೇ, ಮೂರನೇದಾಗಿ ಮಿಥುನ ರಾಶಿಯನ್ನು ನೋಡೋಣವಾ? ಮಿಥುನ ರಾಶಿಯವರು ಹಾಗೂ ಕುಂಭ ಹಾಗೂ ತುಲಾ ರಾಶಿಯವರೊಂದಿಗೆ ತುಂಬ ಹೆಚ್ಚು ಹೊಂದಾಣಿಕೆ ಆಗ್ತಾರೆ. ಅವರು ವ್ಯತಿರಿಕ್ತ ವ್ಯಕ್ತಿತ್ವವನ್ನು ಹೊಂದಿರೋದ್ರಿಂದ ಅವರು ತಿಳಿದಿರುವ ವಿಚಾರವೇ ಅವರಿಗೆ ಪ್ರಾತಿನಿಧ್ಯ ಅಂತ ಅವರು ನಂಬಿರ್ತಾರೆ. ಕಾರಣ ಅವರು ತಮ್ಮ ಪಾಲುದಾರರಿಗೆ ತುಂಬ ಪ್ರೀತಿಯಿಂದ ಇರ್ತಾರೆ. ವಾತ್ಸಲ್ಯದ ಪ್ರೇಮಿಗಳಾದಂತಹ ಕುಂಭ ಹಾಗೂ ತುಲಾ ರಾಶಿಯವರು ಸಹಜವಾಗಿ ಅವರ ಕಡೆಗೆ ಆಕರ್ಷಿತರಾಗ್ತಾರೆ. ಇವರ ನಿಧಾನವಾಗಿ ಮಾತನಾಡ್ತಕ್ಕಂತಹ ಒಂದು ಸ್ವಭಾವದಿಂದ ತುಲಾ ರಾಶಿಯವರು ಅವರನ್ನು ಸ್ವಲ್ಪ ಪ್ರತಿರೋಧಿಸ್ತಾರೆ. ಕುಂಭ ಹಾಗೂ ತುಲಾ ರಾಶಿಯವರು ಮಿಥುನ ರಾಶಿಯವರ ಬುದ್ಧಿವಂತಿಕೆಯ ಬಗ್ಗೆ ತುಂಬ ಹೆಮ್ಮೆ ಪಡ್ತಾರೆ. ಇನ್ನು ವೀಕ್ಷಕರೇ, ಕಟಕ ರಾಶಿಯನ್ನು ನೋಡೋಣವಾ? ಕಟಕ ರಾಶಿಯವರು ಜಲತತ್ವ ಚಿಹ್ನೆ ಆಗಿರೋದ್ರಿಂದ ವೃಶ್ಚಿಕ ಹಾಗೂ ಮೀನ ರಾಶಿಯವರಿಗೆ ತುಂಬ ಹೆಚ್ಚು ಹೊಂದಿಕೊಳ್ತಾರೆ. ಕಟಕ ರಾಶಿಯವರ ಇನ್ನೊಂದು ಗುಣ ಅಂದರೆ ಪೊಸೆಸಿವ್ನೆಸ್. ಇದನ್ನು ವೃಶ್ಚಿಕ ರಾಶಿಯವರು ಅವರಿಗೆ ತೃಪ್ತಿಪಡಿಸ್ತಾರೆ. ಕಟಕ ರಾಶಿಯವರನ್ನು ಅರ್ಥ ಮಾಡಿಕೊಂಡು ತುಂಬ ಸುಲಭ ಉತ್ತಮ ಜೀವನವನ್ನು ನಡೆಸ್ತಾರೆ. ಆದುದರಿಂದ ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿಯವರು ಸಹಜವಾಗಿ ಪರಸ್ಪರ ಅರ್ಥ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮೀನ ರಾಶಿಯವರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಹಾಗೆ ಕಟಕ ರಾಶಿಯವರು ಕೂಡ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಒಬ್ಬರನ್ನೊಬ್ಬರು ಜೋಡಿ ಮಾಡಿದಾಗ ಒಂದು ಉತ್ತಮ ಜೋಡಿಯಾಗಿ ಒಳ್ಳೆ ಸಮಯವನ್ನು ಕಳೀತಾರೆ ಒಟ್ಟಿಗೆ.
ಇನ್ನು ವೀಕ್ಷಕರೇ, ಸಿಂಹರಾಶಿಯನ್ನು ನೋಡೋದಾದರೆ ಸಿಂಹರಾಶಿಯವರು ತುಂಬ ಪ್ರಾಮಾಣಿಕರು, ತುಂಬ ನಿಷ್ಠಾವಂತ ವ್ಯಕ್ತಿಗಳು. ಅವರು ತಮ್ಮ ಪಾಲುದಾರರು ಸೇರಿದಂತೆ ಇತರರಿಂದ ಬಹಳಷ್ಟನ್ನು ಅವರು ನಿರೀಕ್ಷಿಸ್ತಿರ್ತಾರೆ. ಧನು ರಾಶಿ, ಮಿಥುನ ರಾಶಿ, ಮೇಷರಾಶಿ, ತುಲಾ ರಾಶಿಯಂತಹ ಪ್ರೀತಿಯ ಹಾಗೂ ಕಾಳಜಿಯುಳ್ಳಂತಹ ಚಿಹ್ನೆಯುಳ್ಳ ರಾಶಿಗಳು ಇವರಿಗೆ ತೃಪ್ತಿ ಕೊಡ್ತವೆ. ಸಿಂಹಗಳಂದರೆ ಅವು ಒಂಥರ ಮೃಗಗಳಿದ್ದಾಗೆ. ಆದುದರಿಂದ ಪ್ರೀತಿ ಚಿಹ್ನೆಯೊಂದಿಗೆ ಜೋಡಿಸಿದಾಗ ಅವರದ್ದು ದಿ ಬ್ಯೂಟಿ ಆ್ಯಂಡ್ ದಿ ಬೀಸ್ಟ್ ಆಗಲು ಪ್ರಾರಂಭಿಸುತ್ತದೆ. ಸಿಂಹರಾಶಿಯವರ ಅತಿ ಆತ್ಮವಿಶ್ವಾಸಕ್ಕೆ ಹೊಂದಾಣಿಕೆಯಾಗುವಂತಹ ರಾಶಿಗಳೆಂದರೆ ಧನುರಾಶಿ ಇರ್ಬೋದು ಹಾಗೂ ತುಲಾರಾಶಿ ಇರ್ಬೋದು. ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತವೆ. ವೀಕ್ಷಕರು, ಇನ್ನು ಕನ್ಯಾ ರಾಶಿಯನ್ನು ನೋಡೋದಾದರೆ ವೃಷಭ ರಾಶಿ ಹಾಗೂ ಮಕರ ರಾಶಿಯವರು ಉತ್ತಮವಾಗಿ ಹೊಂದಾಣಿಕೆ ಆಗ್ತಾರೆ. ಅವರು ಕೂಡ ಭೂತತ್ವ ರಾಶಿ, ಇವರು ಕೂಡ ಭೂತತ್ವ ರಾಶಿ. ಸ್ವಲ್ಪ ತುಂಬ ಸಂಕೋಚದ ಸ್ವಭಾವದ ಜನರು ಇವರು. ಅವರು ಮೊದಲು ಸಂಭಾಷಣೆಯನ್ನು ಎಂದಿಗೂ ಪ್ರಾರಂಭ ಮಾಡೋದಿಲ್ಲ. ಆದುದರಿಂದ ಸಾಮಾನ್ಯವಾಗಿ ಬಹಿರ್ಮುಖಿಗಳಾದಂತಹ ವೃಷಭ ರಾಶಿ ಇವರು ಸಂಭಾಷಣೆಯನ್ನು ಆರಂಭಿಸಬಹುದು. ಸಂಬಂಧದ ಸ್ಥಿರತೆ ಮತ್ತು ಅವರು ಒಟ್ಟಿಗೆ ತರ್ತಕ್ಕಂತಹ ಪ್ರೀತಿಯ ಕಾರಣದಿಂದಾಗಿ ಈ ಚಿಹ್ನೆಗಳು ಉತ್ತಮ ಜೋಡಿಯಾಗ್ತವೆ. ಅವರು ತೀಕ್ಷ್ಣ ಬುದ್ಧಿ ಹಾಗೂ ಪರಿಪೂರ್ಣತೆಯನ್ನು ಸಾಧಿಸುವ ಕನ್ಯಾ ರಾಶಿಯವರನ್ನು ಪ್ರಶಂಸೆ ಮಾಡ್ತಾರೆ. ಈ ಚಿಹ್ನೆಗಳು ಸೇರಿದಂತೆ ಅದು ಸಾಮಾನ್ಯವಾಗಿ ಬೇರೆಲ್ಲಿಯೂ ಕಾಣದಂತಹ ಒಂದು ಸ್ಥಿರತೆಗೆ ಕಾರಣವಾಗ್ತದೆ. ಮತ್ತು ವೀಕ್ಷಕರೇ, ಇವಾಗ ತುಲಾರಾಶಿಯವರನ್ನು ನೋಡೋಣ, ಯಾವ ರಾಶಿಗೆ ಚೆನ್ನಾಗಿ ಹೊಂದಾಣಿಕೆ ಆಗ್ತವೆ ಅಂತ. ತುಲಾರಾಶಿಯವರು ಸಿಂಹ ಹಾಗೂ ಧನುರಾಶಿಯವರಿಗೆ ಅತ್ಯಂತ ತುಂಬ ಹೊಂದಾಣಿಕೆಯಿಂದ ಹೋಗ್ತಾರೆ. ಅವರು ತುಂಬ ಶಾಂತಿ ಬಯಸ್ತಾರೆ ಮತ್ತು ಪ್ರಾಯೋಗಿಕವಾಗಿರ್ತಾರೆ. ಇದು ಅವುಗಳ ಕಡೆಗೆ ತುಂಬ ಆಕರ್ಷಣೀಯವಾಗಿ ಕೆಲಸ ಮಾಡ್ತದೆ ಮತ್ತು ತಮ್ಮ ಪಾಲುದಾರರಿಗೆ ತುಂಬ ನಿಷ್ಠೆಯನ್ನು ತೋರಿಸ್ತಾರೆ. ಮತ್ತು ವೀಕ್ಷಕರೇ, ವೃಶ್ಚಿಕ ರಾಶಿಯನ್ನು ಹೇಳೋದಾದರೆ ವೃಶ್ಚಿಕ ರಾಶಿ ಜಲತತ್ವ ರಾಶಿಯಾಗಿದೆ. ಅವರು ಮೀನರಾಶಿಯವರಿಗೆ ಅತ್ಯುತ್ತಮ ಹೊಂದಾಣಿಕೆಯಾಗಿ ಕಂಡುಬರ್ತಾರೆ. ವೃಶ್ಚಿಕ ರಾಶಿಯವರು ಉತ್ತಮ ನೀತಿ ಹಾಗೂ ನಿಯಮಗಳನ್ನು ಹೊಂದಿದ್ದಾರೆ. ಅವರು ಜೀವನದಲ್ಲಿ ಉನ್ನತ ಉದ್ದೇಶವನ್ನು ಪೂರೈಸಲು ಬಯಸ್ತಾನೇ ಇರ್ತಾರೆ. ಅಲ್ಲದೆ ಜೀವನದಲ್ಲಿ ಉನ್ನತ ಸತ್ಯವನ್ನು ಹುಡುಕಲು ಅವರಿಗೆ ಈ ಅವಶ್ಯಕತೆ ಇದೆ. ಇದು ಅವರನ್ನು ತಮ್ಮ ಸಹವರ್ತಿ ವೃಶ್ಚಿಕ ರಾಶಿಯೊಡನೆ ಉತ್ತಮ ಜೋಡಿಯನ್ನಾಗಿ ಮಾಡ್ತದೆ. ಇವರು ಕೂಡ ಮಿಥುನ ರಾಶಿಯಂತೆ ಪರಸ್ಪರ ಪರಿಪೂರ್ಣ ಸಮರ್ಪಣೆ ಮತ್ತು ಉತ್ತಮ ದಂಪತಿಗಳನ್ನಾಗಿ ಮಾಡ್ತದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೊಂದಾಣಿಕೆ ಆಗುವ ಅತ್ಯುತ್ತಮ ರಾಶಿ ಅಂತಂದರೆ ವೃಶ್ಚಿಕ ರಾಶಿಗೆ ಮೀನರಾಶಿ ಇರ್ಬೋದು, ವೃಷಭ ರಾಶಿ ಇರ್ಬೋದು, ಕರ್ಕಾಟಕ ರಾಶಿ ಆಗಿರ್ಬೋದು. ಇವುಗಳೆಲ್ಲ ವೃಶ್ಚಿಕ ರಾಶಿಗೆ ಅತ್ಯುತ್ತಮವಾಗಿ ಹೊಂದಾಣಿಕೆ ಆಗ್ತವೆ. ಇನ್ನು ವೀಕ್ಷಕರೇ, ಧನುರಾಶಿಯನ್ನು ನೋಡೋಣ. ಧನುರಾಶಿ ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ, ಕುಂಭರಾಶಿಯವರೊಂದಿಗೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ. ಸಿಂಹ, ಮೇಷ ಹಾಗೂ ಧನುರಾಶಿಯವರು ಅಗ್ನಿ ಚಿಹ್ನೆಗೆ ಸೇರತಕ್ಕಂಥವರು. ಕೆಲವೊಮ್ಮೆ ಉತ್ತಮ ಹೊಂದಾಣಿಕೆಗೆ ಕಾರಣವಾಗ್ತವೆ. ಧನುರಾಶಿಯವರು ಸಾಧ್ಯವಾದಷ್ಟು ನೇರ ವಿಚಾರಗಳನ್ನು ಪ್ರಸ್ತುತಪಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಈ ಎಲ್ಲ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಜೀವನದ ಪರಿಪೂರ್ಣತೆಗೆ ಇಷ್ಟಪಡ್ತವೆ. ಈ ಎಲ್ಲ ಚಿಹ್ನೆಗಳ ನಡುವಿನ ಇನ್ನೊಂದು ಸಾಮಾನ್ಯ ವಿಷಯ ಏನಪ್ಪ ಅಂತಂದರೆ ಸಾಹಸ ಪ್ರವೃತ್ತಿ. ಇದು ಕೂಡ ಧನು ರಾಶಿಯವರೊಂದಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಸಂಗತಿಯಾಗಿದೆ. ವೀಕ್ಷಕರೇ, ಇನ್ನು ಮಕರ ರಾಶಿಯನ್ನು ನೋಡೋಣವಾ? ಮಕರ ರಾಶಿಗೆ ಅದು ಒಂಥರ ಭೂತತ್ವ ರಾಶಿ ಆಗಿರೋದ್ರಿಂದ ವೃಷಭ ರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ವೃಶ್ಚಿಕ ರಾಶಿ ಆಗಿರ್ಬೋದು ಹಾಗೂ ಮೀನರಾಶಿ ಆಗಿರ್ಬೋದು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತವೆ. ಮಕರ ರಾಶಿಯವರ ಒಂದು ಗುಣ ಏನಪ್ಪ ಅಂತಂದರೆ ತಮ್ಮ ಮೇಲೆ ತಮಗಿರ್ತಕ್ಕಂತಹ ಒಂದು ನಂಬಿಕೆ, ಸೆಲ್ಫ್ ಕಾನ್ಫಿಡೆನ್ಸನ್ನು ತುಂಬ ಇರ್ತದೆ. ಈ ಚಿಹ್ನೆಗಳೊಂದಿಗೆ ಅವರ ಸಂಬಂಧ ಪರಸ್ಪರರ ಬಗ್ಗೆ ಪರಸ್ಪರ ಗೌರವದಿಂದ ರೂಪಿಸಲ್ಪಡುತ್ತದೆ. ಇದರ ಜೊತೆಯಲ್ಲಿ ವೃಷಭ ಹಾಗೂ ಕನ್ಯಾ ರಾಶಿಯವರ ದೃಢ ನಿಶ್ಚಯ ಹಾಗೂ ಪರಿಶ್ರಮಕ್ಕೆ ಮಕರ ರಾಶಿಯವರು ತುಂಬ ಆಕರ್ಷಿತರಾಗ್ತಾರೆ. ಕೆಲವೊಮ್ಮೆ ಮಕರ ರಾಶಿಯವರು ಋಣಾತ್ಮಕ ಕೂಡ ಆಗಿರುತ್ತಾರೆ. ಮೇಲಿನ ಚಿಹ್ನೆಗಳು ಮಾತ್ರ ಅಂತಹ ಜನರೊಡನೆ ಸಂಬಂಧವನ್ನು ಪಡೆಯಲು ಬಯಸ್ತವೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಕುಂಭರಾಶಿಯನ್ನು ನೋಡೋದು, ಕುಂಭ ಮತ್ತು ಮೀನ ಇದಾವಲ್ಲ, ಕುಂಭರಾಶಿಯನ್ನು ನೋಡೋದಾದರೆ ತುಲಾ ಹಾಗೂ ಮಿಥುನ ರಾಶಿಯವರಿಗೆ ಕುಂಭರಾಶಿಯವರು ತುಂಬ ಸೂಕ್ತ. ಅವರು ಪರಸ್ಪರರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಾರೆ. ಕುಂಭರಾಶಿಯವರಿಗೆ ಏಕಾಂಗಿಯಾಗಿರಲು ಸ್ವಲ್ಪ ಸಮಯ ಬೇಕು. ಹೆಚ್ಚಿನ ಇತರ ಚಿಹ್ನೆಗಳು ಇವರನ್ನು ಪ್ರೋತ್ಸಾಹಿಸಲ್ಲ ಹಾಗೂ ಕೆಲವೊಮ್ಮೆ ತಮ್ಮ ಸಮಸ್ಯೆಗಳನ್ನು ತಂದುಕೊಳ್ತಾರೆ. ಆದರೆ ತುಲಾ ಮತ್ತು ಮಿಥುನ ರಾಶಿಯವರಿಗೆ ಇದರಲ್ಲಿ ಯಾವುದೇ ತಪ್ಪು ಕಂಡು ಬರಲ್ಲ. ಈ ಎಲ್ಲ ಚಿಹ್ನೆಗಳು ತುಂಬ ನಿಷ್ಠೆನ ಹುಡುಕ್ತವೆ.
ಮತ್ತು ಮಿತ್ರರೇ, ಮೀನರಾಶಿಯನ್ನು ನೋಡೋದಾದರೆ ವೃಶ್ಚಿಕ ಹಾಗೂ ಕಟಕ ರಾಶಿಗಳು ಮೀನರಾಶಿಯವರೊಡನೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಾರೆ, ಭಾವನಾತ್ಮಕ ತಿಳುವಳಿಕೆಯನ್ನು ಹೊಂದಿದ್ದಾರೆ ಹಾಗೂ ಪರಸ್ಪರರ ಸಾಮರಸ್ಯವನ್ನು ಅರಿತು ಬದುಕ್ತಾರೆ. ನೀರಿನ ಚಿಹ್ನೆಗಳ ವರ್ಗಕ್ಕೆ ಸೇರಿರ್ತಕ್ಕಂತಹ ಈ ಮೀನರಾಶಿ ಇತರರ ನೀರಿನ ಚಿಹ್ನೆಯ ರಾಶಿಗಳಿಗೆ ಸಂಪೂರ್ಣ ಹೊಂದಾಣಿಕೆಯಾಗ್ತದೆ ಹಾಗೂ ಭೂಮಿ ಚಿಹ್ನೆಗಳೊಂದಿಗೆ ಹೊಂದಾಣಿಕೆಯಾಗ್ತದೆ. ಇದು ಭಿನ್ನಾಭಿಪ್ರಾಯ ಹಾಗೂ ಕಷ್ಟದ ಸಮಯದಲ್ಲಿ ಪರಸ್ಪರರ ತಿಳಿವಳಿಕೆಗೆ ಕಾರಣವಾಗ್ತದೆ. ಬಹುತೇಕ ಎಲ್ಲರ ಮೇಲೆ ವಿಶ್ವಾಸವನ್ನು ಕಂಡುಕೊಳ್ತಕ್ಕಂತಹ ಸಾಮರ್ಥ್ಯದಿಂದಾಗಿ ಮೀನರಾಶಿ ಬಲವಾದ ಸಂಬಂಧವನ್ನು ಸೃಷ್ಟಿಸುತ್ತದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ನೋಟಿಫಿಕೇಷನ್ನಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ನ್ಯೂ ವಿಡಿಯೋಸ್ ಬರ್ತವೆ. ಅದರಿಂದ ನಿಮಗೂ ಕೂಡ ಹೆಚ್ಚು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.